ಅಣ್ಣನ ರಹಸ್ಯ ಏನೋ ಬರ್ತಾ ಇದೆ. ಆ ಪ್ರೋಮೋ ನೋಡಿದಾಗ ಅಂದ್ರೆ ಸುಶ್ಮಿತಾ ಇಂದ ಪ್ರತೀಕ್ಷಾ ಆಗಿ ನಿಮ್ಗೆ ಏನ್ ಅನ್ನಿಸ್ತು? ಆಮೇಲೆ ಕ್ಯಾರೆಕ್ಟರ್ಗಳಾಗಿ ಅದ್ರ ಬಗ್ಗೆ ಏನಾದ್ರು ರಹಸ್ಯ ಬಿಟ್ಕೊಡ್ತೀರಾ ಅಂತ ಹೇಳ್ಬಿಡ್ಲಿವ್ರೆ ಫಸ್ಟು. ಪ್ರತೀಕ್ಷಾ ಆಗಿ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಟೆಲಿಕಾಸ್ಟ್ ಆಗೋವರೆಗೂ ಈ ಥರದ್ದೊಂದಿದೆ, ಈ ಥರದ್ದೊಂದು ನಡೆದಿದೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅವತ್ತಿನ ದಿನ ಈ ಶೂಟ್ ನಡೆದಿದ್ದ ದಿನ ನಮ್ಮದೆಲ್ಲ ಆಯಿತು, ನಮ್ಮನ್ನೆಲ್ಲ ಮನೆಗೆ ಕಳಿಸ್ಬಿಟ್ರು. ಅಣ್ಣನ ಮಾತ್ರ ಒಂದು ಸ್ಪೆಷಲ್ ಸೀನ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ಸೀನು, ಮಳೇಲಿ ಶೂಟ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಕಟ್ಟು ಚೇಂಜ್ ನೋಡಿದ್ರೆ ಈ ಥರದ್ದೊಂದು ಫ್ಲ್ಯಾಶ್ ಬ್ಯಾಕು ನಮಗೆ ಗೊತ್ತಿರಲಿಲ್ಲ. ಚೆನ್ನಾಗಿ ಬಂದಿದೆ. ನಮಗೂ ಕಾತರತೆ ಜಾಸ್ತಿ ಆಗಿದೆ. ಅಷ್ಟು ಒಂದು ರೌಡಿಸಮ್ ರಾ ಆಗಿದ್ದಿದ್ದು ಶಿವಣ್ಣ ಹೇಗೆ ಅಷ್ಟು ಮತ್ತೆ ಮುಗ್ಧನಾದ, ಅಥವಾ ಅಷ್ಟನ್ನೆಲ್ಲ ತ್ಯಜಿಸೋಕ್ಕೆ ಕಾರಣ ಏನಾಯಿತು, ಹೆಂಗಾಯಿತು ಅನ್ನೋ ಒಂದು ಕ್ಯೂರಿಯಾಸಿಟಿ ಪ್ರತೀಕ್ಷೆ ಆಗಿ ನನಗಿದೆ. ರಶ್ಮಿಯಾಗೂ ಪ್ರತೀಕ್ಷೆಗೆ ಎಷ್ಟು ಗೊತ್ತೋ ಅಷ್ಟೇ ಗೊತ್ತಿರೋದು. ಮೋಸ್ಟ್ಲಿ ನಂಗೆ ಗೊತ್ತಿರೋ ಹಂಗೆ ಅಣ್ಣನ ಇದೊಂದು ಮುಖದ ಬಗ್ಗೆ ನಮಗೆ ತುಂಬ ಕಮ್ಮಿ ಅರಿವಿರಬಹುದೇನೋ. ಅದಾಗಿ ಅದರಿಂದ ಏನು ಗೊತ್ತಿಲ್ಲ, ಮುಂದೆ ಏನಾಗುತ್ತೆ, ಯಾಕೆ ಹಂಗಿದ್ದ ಅನ್ನೋದು ನಮಗೆ ಗೊತ್ತಿಲ್ಲ ಇನ್ನೂ. ನಾನು ಹೇಳೋದಾದರೆ ಆ್ಯಕ್ಚುಲಿ ಅದ್ರ ಮೇಕಿಂಗ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜೊತೆಗೆ ಅವ್ನ ಪರ್ಫಾರ್ಮೆನ್ಸು ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಕಮೆಂಟ್ಸಲ್ಲಿ ನೋಡಿದ್ದು ಅನಿಸುತ್ತೆ, ಅಥವಾ ಯಾರೋ ಹೇಳೋದನ್ನ ಕೇಳಿಸ್ಕೊಂಡು ಹೇಳ್ತಿರ್ಬೋದು ನಾನು. ಒಬ್ಬ ದೇವಿ ಪುತ್ರ ಸಡನ್ನಾಗಿ ರೌಡಿ ಹೆಂಗೆ ಅನ್ನೋದು ಎಲ್ಲೋ ಹೊಡಿಬೋದೇನೋ ಗೊತ್ತಿಲ್ಲ. ನಮ್ಮ ರೈಟ್ರು ಏನು ಪ್ಲ್ಯಾನ್ ಮಾಡಿದಾರೆ ಅಂತ ಅದು ಗೊತ್ತಿಲ್ಲ. ಬಟ್ ಯಾಕಂದರೆ ಸಡನ್ನಾಗಿ ಯಾಕಂದ್ರೆ ಅವನ್ನ ಪೋರ್ಟ್ರೇ ಮಾಡಿರೋದೇ ದೇವಿ ಪುತ್ರ ಅಂತಲೇ ಪೋರ್ಟ್ರೇ ಮಾಡಿರೋದು. ಸಡನ್ನಾಗಿ ಅವ್ನು ರೌಡಿಸಮ್ ಮಾಡ್ತಿದ್ದ ಮಚ್ಚೆಲ್ಲ ಹಿಡ್ಕೊಂಡು ಅಂದರೆ ಅದು ಹೆಂಗೆ ತೊಗೊಂಡೋಗ್ತಾರೆ ನನಗೂ ತುಂಬ ಆ್ಯಕ್ಚುಲಿ ಕುತೂಹಲ ಇದೆ. ಏನು ಮಾಡ್ಬೋದು, ಏನೇನು ಟ್ವಿಸ್ಟ್ಗಳು ಬರ್ಬೋದು ಅಂತ. ಬಟ್ ತುಂಬ ಜನ ಟ್ವಿನ್ಸಾ ಅಂತಲೂ ಎಲ್ಲ ಕೇಳಿದ್ದಾರೆ. ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ಟ್ವಿನ್ಸು ಅಲ್ವೋ ಅನ್ನೋದು. ಸೊ ಈಗ ನಾನು ಬಿಟ್ಕೊಡೋಕ್ಕಾಗಲ್ಲ ಅದನ್ನು. ಆಮೇಲೆ ನೀವು ನೋಡೋದೇ ಇಲ್ಲ ಯಾರೂ. ಸೊ ನೋಡಿ, ಮುಂದೆ ಮಜಾ ಇದೆ. ಅದು ಒಂದು ಎಪಿಸೋಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ. ರಶ್ಮಿ ಮತ್ತೆ ಸೀನಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಮೋಸ್ಟ್ ನಿಮ್ಗೆ ಏನು ಕ್ವೆಶ್ಚನ್ ಕೇಳ್ತಾರೆ ಅಂತ ಸಿಕ್ಕಾಗ ಅಥವಾ ನಿಮ್ಮಿಬ್ರು ಸಿಕ್ತಾಗ ಪಾಯಿಂಟ್ ಹೇಳಿ ನೋಡೋಣ. ಮೂರು ಕಾಮನ್ ಪಾಯಿಂಟ್ ಏನು ಅಂದರೆ, ಫಸ್ಟ್ ಬಂದು ಸರ್ ಏನು ಸರ್ ನೀವು ಇಬ್ರು ಹಿಂಗೆ ಕಿತ್ತಾಡ್ತೀರಾ, ಬಟ್ ನಮ್ಗೆ ಅದೇ ಮಜಾ ಸರ್ ಅಂತಾರೆ. ಅದೊಂದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು ಒಂದಾಗಲ್ವಾ ಅದೇ ಪಾಯಿಂಟ್, ಅದೇ ಕೇಳೋದು. ಮೂರನೇದು ಇನ್ನೇನು, ನನಗೆ ಜಾಸ್ತಿ ಕೇಳೋದು ಸರ್ ಏನು ಸರ್ ಪಾಪ ಹುಡುಗಿಗೆ ಹಂಗೆ ಉಳಿಕೋತೀರಾ, ಏನಕ್ಕೆ ಸರ್ ಅಂತಾರೆ. ಇದು ಮೂರು ಕಾಮನಾಗಿ ನನಗೆ ಕೇಳುವಂಥ ಮೂರು ಪ್ರಶ್ನೆಗಳಿದೆ ಅವ್ರ ಬಗ್ಗೆ. ನನಗೆ ಅದೇ ಮೊದಲಿಗೆ ಅತ್ತೆ ಊಟ ಕೊಡ್ತಾ ಇಲ್ವಲ್ಲ, ತುಂಬ ಬೇಜಾರಾಯ್ತಮ್ಮ, ಮಾವಂಗೆ ಗೊತ್ತಾಗಿದ್ದು ನಮಗೆ ತುಂಬ ಖುಷಿ ಆಯಿತು, ಇವಾಗಲಾದರೂ ಊಟ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಅದೇ, ಏನಮ್ಮ ಹಂಗೆ ಬೈತೀರಾ, ಅಂಚೆ ಕಡ್ಡಿ ಅದು ಇದು ಅಂತೆಲ್ಲ ಎಲ್ಲಿಂದ ತರ್ತೀರಾ ಪದಗಳೆಲ್ಲ ಬೈಯೋಕ್ಕೆ, ಎಷ್ಟು ಒಂದು ಕಿತ್ತಾಟದಲ್ಲೇ ಅದು ಎಷ್ಟು ಲವಲವಿಕೆ ಇರುತ್ತೆ ನಿಮ್ಮದ್ರಲ್ಲಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ನಿಮ್ಮ ಕಂಡ್ರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಆಮೇಲೆ ಥರ್ಡ್ ಒನ್ ನನಗೆ ತುಂಬ ಪ್ರೆಷಿಯಸ್ ಕಾಂಪ್ಲಿಮೆಂಟ್ ಏನು ಅಂದರೆ, ಸೀರಿಯಲ್ ನೋಡ್ತಿರೋದೇ ನಿಮಗೋಸ್ಕರ, ನೀವು ಬರಲಿಲ್ಲ ಅಂದರೆ ಬೋರ್ ಆಗಿಬಿಡತ್ತೆ ಅಂತೆಲ್ಲ ಹೇಳ್ತಾರೆ. ಅದು ನಂಗೆ ತುಂಬಾ ಅದೊಂಥರ ಆಶೀರ್ವಾದ ಥರ ಫೀಲ್ ಆಗುತ್ತೆ ಯಾರು ಹೇಳಿದಾಗ. ಹಾಗೆ ನೀವಿಲ್ಲ ಅಂದರೆ ಬೋರ್ ಆಗಿಬಿಡುತ್ತೆ ಸೀರಿಯಲು, ನಿಮಗೋಸ್ಕರನೇ ನೋಡೋದು, ಚೆನ್ನಾಗಿ ಬೈರಿ, ದಿನ ಜಗಳಾಡಿ ಅಂತೆಲ್ಲ ಹೇಳ್ತಾರೆ. ಸೊ ಅದು ಮೂರಂತೂ ಹೇಳ್ತಾರೆ ಎಲ್ಲೇ ಸಿಕ್ಕಿದ್ರು. ಎಷ್ಟೊಂದು ಸತಿ ಅಂತೂ ಎಲ್ಲರೂ ಹೋಗಿದ್ರೆ ಎಲ್ಲಿ ಮಾಡ್ತಿರೋ ಕೆಲಸನೆಲ್ಲ ಅರ್ಧಕ್ಕೆ ಬಿಟ್ಟೆಲ್ಲ ಬಂದು ಇದನ್ನೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಕೇಳ್ತಾರೆ. ಸೊ ಫೈನಲಿ ನಿಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಣ್ಣಯ್ಯ ವೀಕ್ಷಕರಿಗೆ ಇನ್ನು ಬರದಿದೆ ಧಮಾಕೆದಾರ್ ಎಪಿಸೋಡ್ಸ್ ಬೇರೆ ಅನೌನ್ಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ನಿಮ್ಮಿಬ್ರು ಪೇರಿಂಗ್ ಅಂತೂ ಜನ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಂಟರ್ಟೈನ್ಮೆಂಟ್ ಅನ್ನೋ ಹೆಸರಿಗೆ ಸೀನಾ ರಶ್ಮಿ ಅನ್ನೋ ಥರ ಆಗೋಗಿದೆ. ಅಂದರೆ ನನ್ನ ಪ್ರಕಾರ ಸೀನಾ ರಶ್ಮಿ ಒಂದು ಮೇಜರ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಿರಬಹುದು. ಆದರೆ ಆ ಸೀನಾ ರಶ್ಮಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಿ ಅವ್ರ ಸ್ಟೋರಿ ಅಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಮಾದಪ್ಪಣ್ಣ, ಲೀಲಾ ಮತ್ತು ಪಿಂಕಿ. ಅವರು 3 ಜನದ ಪರ್ಫಾರ್ಮೆನ್ಸು ಅಥವಾ ಅವ್ರ 3 ಜನದ
ಒಂದು ವ್ಯಕ್ತಿತ್ವ ಆ ಪೋಟ್ರೆಯಲ್ಲಿ ಇಲ್ಲ ಅಂತಂದರೆ ನಾವು ಬರೀ ಕಿತ್ತಾಡ್ಕೊಂಡು ಮುಂದೆ ಹೋಗೋಕೆ ಆಗ್ತಾ ಇರಲಿಲ್ಲ. ಸೊ ಎಸ್ಪೆಷಲಿ ಅವ್ರು ಪಿಂಕಿ ಅವ್ರದ್ದು ಅಷ್ಟೇ, ಇವಾಗ ಅವರೊಂದು ವಿಲ್ಲನ್ ಆಗಿ ಕಾಲು ಹಿಡ್ದೇ ಹೋಗಿದ್ದಿದ್ರೆ ಇವಾಗ ನಮ್ಮ ಮುಂದೆ ಕತೆ ಏನು ಅನ್ನೋ ಕ್ಯೂರಿಯಾಸಿಟಿ ಜನಕ್ಕೆ ಇರ್ತಾ ಇರಲಿಲ್ಲ. ಸೊ ಅವ್ರೆಲ್ಲರ ಕಾಂಟ್ರಿಬ್ಯೂಷನ್ ಇದ್ದೇ ಇದೆ ನಮ್ಮ ಕತೆಗೆ. ಅಣ್ಣನ ಮನೆ ಕಡೆಯಿಂದ ಹೆಂಗೆ ಕಾಂಟ್ರಿಬ್ಯೂಷನ್ ಇದೆಯೋ ನಮಗೆ ಈ ಕಡೆಯಿಂದನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ನಮ್ಮ ಕತೆ ಮುಂದೆ ಹೋಗೋಕ್ಕೆ. ನೀವೇ ಮುಂಚೆ ಹೇಳ್ದಂಗೆ ಟಾಪ್ 5 ಇದೆ ಅಣ್ಣಯ್ಯ. ಮೇಲೆ ಕೆಳಗೆ ಹೋಗ್ತಾ ಇರ್ತೀವಿ, ಆದರೆ ಕತೆಯಲ್ಲಿ ಮಾತ್ರ ಯಾವತ್ತೂ ಮೇಲೆ ಕೆಳಗೆ ಇರಲ್ಲ, ಗ್ರಾಫ್ ಮೇಲೆ ಹೋಗುತ್ತೆ ಯಾವತ್ತಿದ್ರೂ. ಒಳ್ಳೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ರೋಚಕತೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಅಂದ್ಕೊಳ್ದೇ ಇರೋದೆಲ್ಲ ಕತೆ ರೂಪದಲ್ಲಿ ಬರಬಹುದು. ನಿಮಗೆ ಖುಷಿನೂ ಆಗ್ಬೋದು, ಕೆಲವೊಂದು ಅಯ್ಯಯ್ಯೋ ಹಿಂಗೆ ಮಾಡಿಬಿಟ್ರಾ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತಲೂ ಅನ್ನಿಸ್ಬೋದು. ಒಟ್ಟಿನಲ್ಲಿ ಮಜಾ ಅಂತೂ ಮಾಡ್ಬೋದು. ನಮ್ಮ ಸೀನ್ನ ಜನ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ನಮ್ಮ ರೈಟ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರು ಕೂತ್ಕೊಂಡು ಇಲ್ಲ ಸೀನಾ ಈ ಡೈಲಾಗ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಸೀನಾ ಹಿಂಗೆ ಈ ಥರ ಈ ಸಿಚುವೇಶನಲ್ಲಿ ಸೀನಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಬರೀಬೇಕಾದ್ರೆ ಅವ್ರ ಪೆನ್ನಲ್ಲಿ ನನ್ನ ಹೆಸರು ಬರೀತಾರಲ್ಲ. ಸೊ ಅಲ್ಲಿಂದನೇ ನಾನು ಹೈಲೈಟ್ ಆಗೋಕ್ಕೆ ಸಾಧ್ಯ ಖಂಡಿತವಾಗ್ಲೂ. ಸೊ ನಾನು ಹೇಳೋದೇನು ಅಂದರೆ ಅವ್ರು ಬರವಣಿಗೆಗೆ ಏನು ಬರೆದಿದ್ದಾರೋ ನಾನು ಅದನ್ನು ಆ್ಯಕ್ಟಿಂಗ್ ಮೂಲಕ ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಯಾವತ್ತೂ ನಿರಾಸೆ ಮಾಡಲ್ಲ ನಾನು. ಆ್ಯಂಡ್ ಇದೇ ಥರ ಇನ್ನೂ ಮುಂದೆ ಎಂಟರ್ಟೈನ್ ಮಾಡ್ತೀವಿ ಜನಗಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಏನು ಇಷ್ಟಪಡ್ತಿದ್ದೀರೋ ಆ್ಯಂಡ್ ಥ್ಯಾಂಕ್ ಯು. ಬಿಕಾಸ್ ನಾವು ಏನೇ ಮಾಡ್ಬೋದು, ಎಷ್ಟೇ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಬೋದು ಅಥವಾ ಎಷ್ಟೇ ಅದ್ಭುತವಾಗಿ ಕತೆ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ನೋಡೋ ಆಡಿಯನ್ಸೇ ಇಲ್ಲ ಅಂದರೆ ಖಂಡಿತವಾಗ್ಲೂ ಇದು ಯಾವುದಕ್ಕೂ ಬೆಲೆ ಇರಲ್ಲ. ಸೊ ಎಲ್ಲ ಆಡಿಯನ್ಸ್ಗೂ ತುಂಬ ಥ್ಯಾಂಕ್ಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಈ ನಂಬರ್ 1 ನಂಬರ್ 5 ಅನ್ನೋದು ಜಸ್ಟ್ ನಂಬರ್ಸ್ ಅಷ್ಟೇ. ಕೆಲವೊಂದು ಸಲ ನಾವು ಟಾಪಲ್ಲಿ ಇರ್ತೀವಿ, ಕೆಲವೊಂದು ಸಲ ಬೇರೆಯವ್ರು ಟಾಪಲ್ಲಿ ಇರ್ತಾರೆ, ಪರವಾಗಿಲ್ಲ. ಬಟ್ ಇದಕ್ಕೆ ಅಂತಲೇ ಒಬ್ಬರು ಫಿಕ್ಸ್ಡ್ ಆಡಿಯನ್ಸ್ ಕೂತಿದ್ದಾರಲ್ಲ, ಸೊ ಅವ್ರಿಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.